ನಮಸ್ಕಾರ. ಮೌಲ್ಯ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಳೆಯರ ರಾಮಾಯಣ ಅಧ್ಯಾಯ 1 ಸೀತಾ ಪರಿಣಯ ಭಾಗ 11. ಶ್ರೀರಾಮನು ಪರಶುರಾಮನ ಗರ್ವವನ್ನು ಅಳಿಯುವಂತೆ ಮಾಡಿದ್ದು. ಪ್ರಸ್ತುತಿ ಭಾಗೀರಥಿ ಹೆಗಡೆ. ದಶರಥ ಮಹಾರಾಜನು ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಿದ್ದಂತೆ ದಾರಿಯಲ್ಲಿ ಹಲವಾರು ಅಪಶಕುನಗಳು ಕಂಡವು. ಇದರಿಂದ ದಶರಥನಿಗೆ ಹೆದರಿಕೆಯಾಯಿತು. ಇನ್ನಾವ ವಿಪತ್ತು ಕಾದಿದೆಯೋ ಎಂದು ಚಿಂತೆಗೊಳಗಾದ. ವಸಿಷ್ಠರನ್ನು ಕುರಿತು, ಮಹರ್ಷಿಗಳೇ, ಈ ಅಪಶಕುನಗಳಿಂದ ನನಗೆ ಭೀತಿಯಾಗಿದೆ. ಈ ಶಕುನಗಳು ಒಳ್ಳೆಯದೋ ಕೆಟ್ಟದ್ದೋ ತಿಳಿಯದಾಗಿದೆಯಲ್ಲ ಎಂದ. ವಸಿಷ್ಠರು, ರಾಜ, ಹೆದರಬೇಡ. ನಮಗೆ ತೊಂದರೆ ಎದುರಾಗುತ್ತದೆ ನಿಜ, ಆದರೆ ನಾವು ಬೇಗನೆ ಆ ತೊಂದರೆ ನೀಗಿಸಿಕೊಳ್ಳುತ್ತೇವೆ ಎಂದು ಸಮಾಧಾನ ನೀಡಿದರು. ಅಷ್ಟರಲ್ಲಿ ಒಂದು ಬಿರುಗಾಳಿ ಎದ್ದಿತ್ತು. ಅದರಿಂದ ನೆಲ ನಡುಗಿದಂತಾಯಿತು. ಭಾರೀ ಭಾರೀ ಮರಗಳು ಬಿದ್ದು ಹೋದವು. ಇದ್ದಕ್ಕಿದ್ದಂತೆ ಸೂರ್ಯನನ್ನು ಕಪ್ಪಾದ ಮೋಡಗಳು ಆವರಿಸಿ ಮರೆಮಾಡಿದವು. ಸುತ್ತಲೂ ಧೂಳೆದ್ದು ಯಾರಿಗೂ ಏನೂ ಕಾಣಿಸದಂತಾಯಿತು. ಆ ಕತ್ತಲೆಯ ಮಧ್ಯದಲ್ಲಿ ಒಬ್ಬ ವ್ಯಕ್ತಿಯು ವೇಗವಾಗಿ ಬರುತ್ತಿದ್ದ. ಅವನು ಭೀಕರನಾಗಿದ್ದ, ಜಟಾಧಾರಿಯಾಗಿದ್ದ. ಅವನ ಕೈಯಲ್ಲಿ ಕೊಡಲಿ ಇತ್ತು, ಮತ್ತೊಂದು ಕೈಯಲ್ಲಿ ಬಿಲ್ಲು. ಅವನು ಕೋಪದಿಂದ ಇತ್ತ ಬರುವಂತೆ ತೋರುತ್ತಿದ್ದ. ಅವನು ಜಮದಗ್ನಿಯ ಮಗ. ಹೆಸರು ರಾಮ. ಅವನು ಯಾವಾಗಲೂ ಪರಶು ಅಂದರೆ ಕೊಡಲಿಯನ್ನು ಹಿಡಿದುಕೊಂಡು ಓಡಾಡುತ್ತಾ ಇದ್ದುದರಿಂದ ಅವನನ್ನು ಪರಶುರಾಮ ಎಂದು ಕರೆಯುತ್ತಿದ್ದರು. ಅವನು ಮಹಾಪರಾಕ್ರಮಿ, ಉಗ್ರ ತಪಸ್ವಿ, ತಂದೆಯ ಮಾತನ್ನು ಎಂದೂ ಮೀರದವ. ಅವನಿಗೆ ಇಷ್ಟ ಬಂದ ಕಡೆ ವೇಗವಾಗಿ ಹೋಗಬಲ್ಲ ಪಾದದ ಶಕ್ತಿ ಇತ್ತು. ಒಮ್ಮೆ ಜಮದಗ್ನಿಗೆ ತನ್ನ ಹೆಂಡತಿ ರೇಣುಕೆಯ ಮೇಲೆ ಕೋಪ ಬಂತು. ಅವಳನ್ನು ಕೊಂದು ಹಾಕುವಂತೆ ಮಗನಿಗೆ ಹೇಳಿದ. ಪರಶುರಾಮ ಹಿಂದೆ ಮುಂದೆ ನೋಡದೆ ತಾಯಿಯ ತಲೆ ಕಡಿದ. ತನ್ನ ಆಜ್ಞೆಯನ್ನು ಪಾಲಿಸಿದ ಪರಶುರಾಮನ ಮೇಲೆ ಜಮದಗ್ನಿ ಪ್ರೀತನಾದ. ನಿನಗೆ ಇಷ್ಟ ಬಂದ ವರ ಕೇಳಿಕೋ ಎಂದ. ಪರಶುರಾಮ ತನ್ನ ತಾಯಿ ಬದುಕಬೇಕು ಎಂದ. ರೇಣುಕೆ ಬದುಕಿದಳು. ಒಮ್ಮೆ ಜಮದಗ್ನಿ ತಪಸ್ಸಿನಲ್ಲಿ ನಿರತನಾಗಿದ್ದಾಗ ಪ್ರಮಾದವಶಾತ್ ಕಾರ್ತವೀರ್ಯಾರ್ಜುನನೆಂಬ ರಾಜ ಅವನನ್ನು ಕೊಂದು ಹಾಕಿಬಿಟ್ಟ. ಪರಶುರಾಮನಿಗೆ ವಿಷಯ ತಿಳಿಯಿತು. ಭಯಂಕರ ಸಿಟ್ಟು ಬಂತು. ತನ್ನ ತಂದೆಯನ್ನು ಕೊಂದವನು ಕ್ಷತ್ರಿಯ ಎಂದು ತಿಳಿದ ನಂತರ ಇಡೀ ಕ್ಷತ್ರಿಯ ಕುಲದ ಮೇಲೆ ಕೋಪಗೊಂಡು ಕೈಯಲ್ಲಿ ಕೊಡಲಿಯನ್ನು ಹಿಡಿದು ಕ್ಷತ್ರಿಯರನ್ನು ಸಂಹಾರ ಮಾಡಲು ಹೊರಟ. ಅನೇಕ ಕ್ಷತ್ರಿಯರ ತಲೆಯನ್ನು ಕತ್ತರಿಸಿ ಹಾಕಿದ. 21 ಸಲ ಭೂಮಿಯನ್ನು ಪ್ರದಕ್ಷಿಣೆ ಮಾಡಿದ. ಎದುರಾದ ಕ್ಷತ್ರಿಯರನ್ನು ಕತ್ತರಿಸಿದ. ಇಡೀ ಭೂಲೋಕವೇ ಅವನ ವಶವಾಯಿತು. ಆಗ ಪರಶುರಾಮ ಒಂದು ಯಾಗ ಮಾಡಿದ. ತಾನು ಸಂಪಾದಿಸಿದ ಲೋಕವನ್ನು ಕಶ್ಯಪನಿಗೆ ದಾನ ಮಾಡಿದ. ತಾನು ಮಹೇಂದ್ರ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡುತ್ತಾ ಕುಳಿತ. ದಶರಥನಿಗೆ ಪರಶುರಾಮನನ್ನು ಕಂಡು ಹೆದರಿಕೆಯಾಯಿತು. ತನ್ನ ಮಕ್ಕಳ ಗತಿಯೇನು ಎಂದು ಆ ಕ್ಷತ್ರಿಯ ರಾಜ ಭೀತಿಗೊಂಡ. ಆದರೂ ನಗುಮುಖದಿಂದ ಪರಶುರಾಮನನ್ನು ಎದುರುಗೊಂಡ. ನಮಸ್ಕಾರ ಮಾಡಿ ಸ್ವಾಗತಿಸಿದ. ಉಪಚಾರ ಮಾಡಿದ. ಪರಶುರಾಮ ರಾಮನ ಕಡೆ ತಿರುಗಿ, ರಾಮ, ನಿನ್ನ ಪರಾಕ್ರಮವನ್ನು ಕೇಳಿದೆ. ನೀನು ಶಿವಧನುಸ್ಸನ್ನು ಮುರಿದೆಯಂತೆ. ಅದು ನಿಜವಾಗಿ ಬಹಳ ಕಷ್ಟದ ಕೆಲಸವೇ ಹೌದು. ಇಗೋ, ಈ ಧನಸ್ಸನ್ನು ನೋಡು. ಇದು ಶಿವಧನುಸ್ಸಿಗಿಂತ ಉತ್ತಮವಾದದ್ದು. ಇವೆರಡೂ ದೇವಲೋಕದ್ದು. ಇವುಗಳನ್ನು ವಿಶ್ವಕರ್ಮ ನಿರ್ಮಿಸಿದ. ಒಂದನ್ನು ವಿಷ್ಣುವಿಗೂ ಮತ್ತೊಂದನ್ನು ಶಿವನಿಗೂ ಕೊಟ್ಟ. ನೀನು ಮುರಿದ ಬಿಲ್ಲು ಶಿವನದು. ನನ್ನ ಬಳಿ ಇರುವುದು ವಿಷ್ಣು ಧನುಸ್ಸು. ನಿನಗೆ ಈ ಶಕ್ತಿ ಇದ್ದರೆ ಈ ಧನುಸ್ಸನ್ನು ಭಾಗಿಸಿ ಹೆದೆಯೇರಿಸು ನೋಡೋಣ ಎಂದನು. ಪರಶುರಾಮ ಹೇಳಿದ ಮಾತುಗಳನ್ನು ರಾಮ ಕೇಳಿದ. ಆ ಮಾತಿನಲ್ಲಿದ್ದ ಸವಾಲಿನಿಂದ ಅವನಿಗೆ ಬಹಳ ಕೋಪ ಬಂತು. ಆದರೂ ತಡೆದುಕೊಂಡ. ತಂದೆಯ ಎದುರಿಗೆ ಕೋಪ ಮಾಡುವುದು ಗೌರವವಲ್ಲ ಎನಿಸುತ್ತವನಿಗೆ. ಆದ್ದರಿಂದ ಸೌಮ್ಯವಾಗಿಯೇ, ಪರಶುರಾಮ, ನಾನು ನಿನ್ನ ಪರಾಕ್ರಮವನ್ನು ಕೇಳಿದ್ದೇನೆ. ಆದರೆ ನೀನು ಈ ರೀತಿ ಕೆಣಕುವುದು ಸರಿಯಲ್ಲ. ನಾನು ಕೈಲಾಗದವನಲ್ಲ. ನನ್ನ ಬಲವನ್ನು
ಪರೀಕ್ಷಿಸಬೇಕೆಂದು ಇದ್ದರೆ ಇದೋ ನೋಡು ಎಂದು ಪರಶುರಾಮನಿಂದ ಆ ಧನುಸ್ಸನ್ನು ತೆಗೆದುಕೊಂಡ. ಲೀಲಾಜಾಲವಾಗಿ ಅದನ್ನು ಬಗ್ಗಿಸಿ ಹೆದೆಯೇರಿಸಿದ. ಬಾಣವನ್ನು ಹೂಡಿದ. ಪರಶುರಾಮನ ಕಡೆ ತಿರುಗಿ, ಪರಶುರಾಮ, ಇಗೋ ನಾನು ಬಾಣವನ್ನು ಹೂಡಿದ್ದೇನೆ. ನೀನು ನನ್ನ ಗುರು ವಿಶ್ವಾಮಿತ್ರನ ಬಳಗ, ಆದ್ದರಿಂದ ನಿನ್ನನ್ನು ಕೊಲ್ಲಲಾರೆ. ಆದರೆ ಈ ಬಾಣ ವ್ಯರ್ಥ ಆಗಬಾರದು. ನಿನ್ನ ಬಳಿ ತಪೋಬಲ ಇದೆ. ಇಚ್ಛೆ ಬಂದ ಕಡೆ ಹೋಗಬಲ್ಲ ಪಾದದ ಶಕ್ತಿ ಇದೆ. ಈಗ ಹೇಳಿ, ಇವುಗಳಲ್ಲಿ ಯಾವುದನ್ನು ತೆಗೆದುಕೊಳ್ಳಲಿ, ತಪೋಬಲವನ್ನು ಅಥವಾ ಪಾದದ ಶಕ್ತಿಯನ್ನು ಎಂದ. ಪರಶುರಾಮ ಮೆತ್ತಗಾದ. ಅವನ ಅಹಂಕಾರ ಇಳಿಯಿತು. ರಾಮನ ಕಡೆ ತಿರುಗಿ, ರಾಮ, ನನ್ನ ಗರ್ವ ಅಳಿಯಿತು. ಇದೋ ನಾನು ಹೊರಟೆ. ನನ್ನ ಪಾದದ ಶಕ್ತಿಯನ್ನು ಕೊಡಲಾರೆ. ತಪೋಬಲವನ್ನು ತೆಗೆದುಕೋ ಎಂದ. ರಾಮ ಬಾಣ ಬಿಟ್ಟ. ಪರಶುರಾಮ ತಪಸ್ಸಿನಿಂದ ಸಂಪಾದಿಸಿದ್ದ ಶಕ್ತಿ ನಷ್ಟವಾಯಿತು. ಪರಶುರಾಮ ತಪಸ್ಸಿಗಾಗಿ ಮಹೇಂದ್ರ ಪರ್ವತಕ್ಕೆ ಹೋದ. ಕಾರ್ಗತ್ತಲು ಕಳೆದು ಬೆಳಕಾಯಿತು. ಎಲ್ಲರೂ ರಾಮನನ್ನು ಕೊಂಡಾಡಿದರು. ದಶರಥ ರಾಮನನ್ನು ಅಪ್ಪಿಕೊಂಡ. ಮಗನ ಪರಾಕ್ರಮದಿಂದ ಆನಂದಗೊಂಡ. ಪ್ರಯಾಣ ಮುಂದುವರಿಯಿತು. ಅಯೋಧ್ಯೆಯಲ್ಲಿ ಹಬ್ಬದ ಸಂಭ್ರಮ. ದಶರಥನು ಮಕ್ಕಳು ಸೊಸೆಯಂದರೊಂದಿಗೆ ಬರುವ ಸುದ್ದಿ ತಿಳಿದು ಇಡೀ ಜನತೆಯೇ ಸ್ವಾಗತಕ್ಕೆ ನಿಂತಿತು. ದಶರಥನ ಪರಿವಾರ ಅಯೋಧ್ಯೆ ತಲುಪಿದಾಗ ಪ್ರಜೆಗಳು ಭಾರೀ ಮೆರವಣಿಗೆಯಲ್ಲಿ ಅವರನ್ನು ಅರಮನೆಗೆ ಕರೆದುಕೊಂಡು ಹೋದರು. ಅಯೋಧ್ಯೆಯಲ್ಲಿ ಬಹುದೊಡ್ಡ ಸಮಾರಂಭ ನಡೆಯಿತು. ರಾಮ ಸೀತೆಯರ ಜೋಡಿಯನ್ನು ಎಲ್ಲರೂ ಮೆಚ್ಚಿದರು. ನವದಂಪತಿಗಳನ್ನು ಊರವರೆಲ್ಲ ಹಾಡಿ ಹರಸಿದರು. ರಾಮ ಸೀತೆಯರದು ಅಪರೂಪವಾದ ದಾಂಪತ್ಯ. ಇಬ್ಬರೂ ಒಂದು ಮನಸ್ಸು ಎರಡು ದೇಹ ಎಂಬಂತೆ ಇದ್ದರು. ಅವರು ಪರಸ್ಪರ ಪ್ರೀತಿಯಿಂದಿದ್ದರು. ಧರ್ಮ ಕಾರ್ಯಗಳನ್ನು ಎಂದೂ ಮರೆಯಲಿಲ್ಲ. ಬಹಳ ಶ್ರದ್ಧೆಯಿಂದ ಹಿರಿಯರಿಗೆ ಧರ್ಮಾಚರಣೆಯಲ್ಲಿ ನೆರವಾಗುತ್ತಿದ್ದರು. ಗುರು ಹಿರಿಯರ ಬಳಿ ವಿನಯದಿಂದ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದರು. ಚಿಕ್ಕವರನ್ನು ಪ್ರೀತಿ ವಿಶ್ವಾಸಗಳಿಂದ ಆದರಿಸುತ್ತಿದ್ದರು. ಮನಸ್ಸಿನಲ್ಲಿ ಒಂದು, ಹೊರಗೆ ಮತ್ತೊಂದು ಇರಲಿಲ್ಲ. ಎಲ್ಲರೂ ನಮ್ಮವರೇ ಎಂಬ ವಿಶಾಲ ಮನಸ್ಸು ಅವರದು. ಶ್ರೀರಾಮ ಸೀತೆಯರು ಸುಖ ಸಂತೋಷಗಳಿಂದ ಇದ್ದರು.